ಹಲೋ ಎವ್ರಿವನ್, ಲಾಸ್ಟ್ ವಿಡಿಯೋದಲ್ಲಿ ಒಂದು ಪುಷ್ ಬಟನ್ನ ಯೂಸ್ ಮಾಡಿ ಒಂದು ಲ್ಯಾಂಪ್ನ ಕಂಟಿನ್ಯೂಸ್ ಆಗಿ ಆನ್ ಮಾಡಿಸ್ತಿದ್ದೋ ಅಲ್ವಾ ಫ್ರೆಂಡ್ಸ್. ಕಂಟಿನ್ಯೂಸ್ ಆಗಿ ಆನ್ ಮಾಡಿಸ್ದೋ. ಬಟ್ ಈ ಲ್ಯಾಂಪ್ನ PL1 ಲ್ಯಾಂಪ್ನ ಹೆಂಗೆ ಆಫ್ ಮಾಡೋದು ಯೋಚನೆ ಮಾಡಿ. ಸೊ ನೀವು ಡ್ರಾಯಿಂಗ್ನ ಮಾಡಿ ಫ್ರೆಂಡ್ಸ್. ಸೊ ಏನು ಯೂಸ್ ಮಾಡಬೇಕು ಇನ್ನೊಂದು ಯೋಚನೆ ಮಾಡಿ. ಒಂದೇ ಒಂದು ಪುಷ್ ಬಟನ್ನ ಯೂಸ್ ಮಾಡಿದ್ದೀನಿ, ಅದಕ್ಕೊಂದು ಲ್ಯಾಂಪ್ ಯೂಸ್ ಮಾಡಿದ್ದೀನಿ. ಬಟ್ ಆ ಲ್ಯಾಂಪ್ ಆಫ್ ಆಗಬೇಕು ಅಂದರೆ ಏನು ಮಾಡಬೇಕು? ಬಟ್ ಈ ಪುಷ್ ಬಟನಿಂದ ಆಗಲ್ಲ ಅಲ್ವಾ ಫ್ರೆಂಡ್ಸ್. ಇನ್ನೊಂದು ಸತಿ ಪ್ರೆಸ್ ಮಾಡಿದ್ರು ಆಗಲ್ಲ. ಅದಕ್ಕೆ ಇನ್ನೊಂದು ಪುಷ್ ಬಟನ್ನ ಯೂಸ್ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ಎಕ್ಸ್ಪ್ಲೇನ್ ಮಾಡ್ತೀನಿ ಹೆಂಗೆ ಅಂದರೆ ಹೌ ಟು ಆಫ್ ಲ್ಯಾಂಪ್. ಹೆಂಗೆ ಲ್ಯಾಂಪ್ನ ಆಫ್ ಮಾಡೋದಲ್ಲ ಫ್ರೆಂಡ್ಸ್, ಇದೇ ಮೇನ್ ಕ್ವಶನ್. ಇವಾಗ ಕಂಟಿನ್ಯೂಸ್ ಆಗಿ ಆನ್ ಆಗಿದೆ, ಬಟ್ ಆಫ್ ಮಾಡಬೇಕು ಈ ಲ್ಯಾಂಪ್ನ. ಅದಕ್ಕೆ ಇನ್ನೊಂದು ಪುಷ್ ಬಟನ್ನ ಯೂಸ್ ಮಾಡಬೇಕು. ಇವಾಗ ಇಲ್ಲಿ ಕಂಟಿನ್ಯೂಸ್ ಆನ್ ಆಗೈತೆ, ಬಟ್ ಪುಷ್ ಬಟನ್ 2ನ ಆನ್ ಮಾಡಿಲ್ಲ. ಸೊ ನಾನು ಯಾವಾಗ ಪುಷ್ ಬಟನ್ 2ನ ಆನ್ ಮಾಡ್ತೀನೋ ಆವಾಗ ಇದು ಆಫ್ ಆಗಬೇಕು, PL1 ಆಫ್ ಆಗಬೇಕು ಅಲ್ವಾ ಫ್ರೆಂಡ್ಸ್. ಸೊ ಬನ್ನಿ ಇದಕ್ಕೆ ಒಂದು ಪ್ರೋಗ್ರಾಮ್ ಬರೆಯೋಣ. ನೀವು ಬರೆದಿದ್ದರೆ ನಾನು ಬರೆಯುವಂಥ ಪ್ರೋಗ್ರಾಮ್ಗೆ ನೀವು ಮ್ಯಾಚ್ ಮಾಡಿ, ಸರಿನಾ? ನೀವು ಬರ್ತಿದ್ರೆ ಕರೆಕ್ಟಾಗಿರುತ್ತೆ ಅನ್ಕೋತೀನಿ. ಸೊ ಕಲ್ತಿದ್ದೀರಿ ಅನ್ಕೋತೀನಿ. ಸೊ ಸ್ಟಾರ್ಟಿಂಗಿಂದ ವೀಡಿಯೋ ನೋಡಿದ್ರೆ ಪಕ್ಕ ನಿಮಗೆ ಈ ಪ್ರೋಗ್ರಾಮ್ನ ಬರೀತೀರಿ. ಸೊ ಸ್ಟಾರ್ಟಿಂಗಿಂದ ವೀಡಿಯೋ ನೋಡಿಲ್ಲ, ಇದೇ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದರೆ ಪ್ರೀವಿಯಸ್ ವೀಡಿಯೋಸ್ನ ಫುಲ್ ಕಂಪ್ಲೀಟಾಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ, ಸರಿನಾ? ಅರ್ಥ ಆಗಿದ್ದರೆ ಈ ಪ್ರೋಗ್ರಾಮ್ನ ನೀವು ಚೆನ್ನಾಗಿ ಬರೀತಾ ಇದ್ದೀರಿ. ಸೊ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ನೋಡಿ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಸೊ ಲಾಸ್ಟ್ ವೀಡಿಯೋದಲ್ಲಿ ಒಂದು ಸ್ವಿಚ್ನ ಯೂಸ್ ಮಾಡಿ, ಅದು ಒಂದು NO ಸ್ವಿಚ್ನ ಯೂಸ್ ಮಾಡಿ ಒಂದು ಲ್ಯಾಂಪ್ನ ಆನ್ ಮಾಡ್ತಿದ್ದೋ. Y00 ಅನ್ನೋದು ಔಟ್ಪುಟ್, ಅದು ಲ್ಯಾಂಪ್ ಆಗಿರುತ್ತೆ, ಸರಿನಾ? M ಅಂದರೆ ರಿಲೇ, X ಅಂದರೆ ಇನ್ಪುಟ್, ಸರಿನಾ? ಸೊ ಒಂದು ಪುಷ್ ಬಟನ್ನ ಯೂಸ್ ಮಾಡಿ ಒಂದು ಲ್ಯಾಂಪ್ನ ಆನ್ ಮಾಡ್ತಿದ್ದ, ಬಟ್ ಆಫ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ಆ ಪುಷ್ ಬಟನ್ ಆಫ್ ಮಾಡಿದ್ರೆ ಆ ಲ್ಯಾಂಪ್ ಬಂದು ಕಂಟಿನ್ಯೂಸ್ ಆನ್ ಆಗಿತ್ತು. ಇವಾಗ ಇದಕ್ಕೇನೆ ಈ ಪ್ರೋಗ್ರಾಮ್ಗೆ ಒಂದು ಎಕ್ಸ್ಟ್ರಾ ಒಂದು ಪುಷ್ ಬಟನ್ ಆ್ಯಡ್ ಮಾಡ್ತೀವಿ. ಎಕ್ಸ್ಟ್ರಾ ಒಂದು ಪುಷ್ ಬಟನ್ ಆ್ಯಡ್ ಮಾಡ್ತೀವಿ. ಒಂದು ಟೈಮ್ ಚೆಕ್ ನೋಡಿ, ಒಂದು ಪುಷ್ ಬಟನ್ ಯೂಸ್ ಮಾಡಿದ್ದೀನಿ, ಅದಕ್ಕೆ ಕಂಟಿನ್ಯೂಸ್ ಆಗಿ ಒಂದು ಲ್ಯಾಂಪ್ನ ರನ್ ಮಾಡಿದೆ. ಇವಾಗ ಪುಷ್ ಬಟನ್ 2ನ ಯೂಸ್ ಮಾಡಿದ್ದೀನಿ. ಸೊ ಅದನ್ನ ಎಲ್ಲಿ ಯೂಸ್ ಮಾಡಿದ್ರೆ, ಒಂದು ಪುಷ್ ಬಟನ್ ಎಕ್ಸ್ಟ್ರಾ ಯೂಸ್ ಮಾಡಬೇಕು, ಆ ಪುಷ್ ಬಟನ್ ಎಲ್ಲಿ ಯೂಸ್ ಮಾಡಿದ್ರೆ ಈ ಲ್ಯಾಂಪ್ನ ಆಫ್ ಮಾಡ್ಬೋದು ಅಂತ ಯೋಚನೆ ಮಾಡಿ. ಜಸ್ಟ್ ಅದು ಯಾವ ಪುಷ್ ಬಟನ್, NO ಯೂಸ್ ಮಾಡ್ಬೇಕಾ ಅಥವಾ NC ಯೂಸ್ ಮಾಡ್ಬೇಕಂತ ಯೋಚನೆ ಮಾಡಿ. ಸೊ ನೀವು ಆಲ್ರೆಡಿ ಪ್ರೋಗ್ರಾಮ್ ಬರ್ತಿದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಟ್ಯಾಗ್ ಮಾಡಿ, ಸರಿನಾ? ಇವಾಗ ಒಂದು ಹೊಸ ಪ್ರೋಗ್ರಾಮ್ನ ಡ್ರಾ ಮಾಡೋಣ, ಸರಿನಾ? ಫಸ್ಟ್ ಡ್ರಾ ಮಾಡೋಣ. ಸೊ ಇದು ನಿಮ್ಗೆ ಅರ್ಥ ಆಗಲ್ಲ, ಅದಕ್ಕೆ. ಸೊ ಈ ಸಾಫ್ಟ್ವೇರ್ ಬೇಕು ಅಂದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ. ಸೊ ನಾನು ಯಾವ ರೀತಿ ಡೌನ್ಲೋಡ್ ಮಾಡೋದನ್ನ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಸೊ ಇವಾಗ ಒಂದು ನ್ಯೂ ಪ್ರೋಗ್ರಾಮ್ನ ಓಪನ್ ಮಾಡ್ಕೊಳ್ಳಿ. ಸೊ ಅದಕ್ಕೆ ಒಂದು ಆ ಪ್ರೋಗ್ರಾಮ್ಗೆ ಒಂದು ನೇಮ್ ಕೊಟ್ಕೊಳ್ಳಿ ಫ್ರೆಂಡ್ಸ್. ನೇಮ್ ಕೊಟ್ಕೊಟ್ರೆ ಒಂದು ಪ್ರೋಗ್ರಾಮ್ ಲೇಡರ್ ಡಯಾಗ್ರಾಮ್ ಬರೆಯಕ್ಕೆ ಒಂದು ಪೇಜ್ ಓಪನ್ ಆಗುತ್ತೆ. ಆ ಪೇಜ್ ನಲ್ಲಿ ಇವಾಗ ಲೇಡರ್ ಡಯಾಗ್ರಾಮ್ ಬರೀಬೇಕು. ಇವಾಗ ಜಸ್ಟ್ ಏನ್ ಮಾಡೋಣ, ಒಂದು ಲ್ಯಾಂಪ್ನ ಆನ್ ಮಾಡೋಣ, ಸರಿನಾ? ಫಸ್ಟ್ ಆನ್ ಮಾಡೋಣ. ಯಾವ ರೀತಿ ಮಾಡೋದು ಅಂತ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೇಮ್ ಅದೇ ರೀತಿ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಒಂದು ಪುಷ್ ಬಟನ್ ಯೂಸ್ ಮಾಡಿದ್ದೀನಿ, NO ಸ್ವಿಚ್ ನ ಯೂಸ್ ಮಾಡಿದ್ದೀನಿ, ಮತ್ತೆ ಒಂದು ರಿಲೇನ ಯೂಸ್ ಮಾಡಬೇಕು. ಯಾಕೆ ಹೇಳಿ, ಕಂಟಿನ್ಯೂಸ್ ಆಗಿ ಆನ್ ಆಗ್ಬೇಕಲ್ವಾ ಆ ಲ್ಯಾಂಪ್, ಅದಕ್ಕೆ ಒಂದು ರಿಲೇನ ಯೂಸ್ ಮಾಡ್ತೀನಿ. M0 ಅಂತ ಒಂದು ರಿಲೇ ಯೂಸ್ ಮಾಡ್ತೀನಿ. ಸೊ ಈ ರಿಲೇನಲ್ಲಿ N ನಂಬರ್ ಆಫ್ ಕಾಂಟ್ಯಾಕ್ಟ್ ಇರುತ್ತೆ. ಸೊ ಈ ಕಾಂಟ್ಯಾಕ್ಟ್ ನ ತಂದು ಇಲ್ಲೊಂದು ಕೊಡಬೇಕು. ಏನ್ ರೀಸನ್ ಇಲ್ಲಿ, ಸೊ ಸಪ್ಲೈ ಬಂದು ಇಲ್ಲಿಂದ ಪಾಸ್ ಆಗ್ತಿರುತ್ತೆ, ಬಟ್ ಈ ಸ್ವಿಚ್ ನ ಆಫ್ ಮಾಡಿದ್ರೆ ಈ ರಿಲೇ ಬಂದು ಕಂಟಿನ್ಯೂಸ್ ಆನ್ ಆಗ್ಬೇಕು. ಅದಕ್ಕೆ ಈ ರಿಲೇ ಇರುವಂತ ಕಾಂಟ್ಯಾಕ್ಟ್ ನ ಇಲ್ಲಿ ಕೊಟ್ರೆ ಸೊ ಇಲ್ಲಿಂದ ಕಂಟಿನ್ಯೂಸ್ ಸಪ್ಲೈ ಪಾಸ್ ಆಗುತ್ತೆ. ಇವಾಗ ನೋಡಿ ಫ್ರೆಂಡ್ಸ್, ಈ M ಅಲ್ವಾ, ಇವಾಗ ಕೊಟ್ಟಿದ್ದೀನಿ. ಇವಾಗ ಏನಾಗುತ್ತೆ ಅಂದ್ರೆ ಇದು ಆನ್ ಮಾಡಿದ್ರೆ ಈ ರಿಲೇಗೆ ಸಪ್ಲೈ ಹೋಗುತ್ತೆ. ಈ ರಿಲೇಗೆ ಸಪ್ಲೈ ಹೋದಾಗ ಈ ರಿಲೇ ಇರುವಂತ ಕಾಂಟ್ಯಾಕ್ಟ್ ಬಂದು ಆನ್ ಆಗುತ್ತೆ. ಆನ್ ಆದಾಗ ಇಲ್ಲಿಂದನೂ ಸಪ್ಲೈ ಹೋಗ್ತಾ ಇರುತ್ತೆ. ಇವಾಗ ಇದನ್ನ ಆಫ್ ಮಾಡಿದ್ರು ಅಷ್ಟೇ, ಸಪ್ಲೈ ಈ ರಿಲೇ ಇರುವಂತ ಕಾಂಟ್ಯಾಕ್ಟ್ ನಿಂದನ ಸಪ್ಲೈ ಪಾಸ್ ಆಗ್ತಿರುತ್ತೆ, ಸರಿನಾ? ಇವಾಗ ಈ ರಿಲೇ ಇರುವಂತ ಕಾಂಟ್ಯಾಕ್ಟ್ ಇನ್ನೊಂದು ಕಾಂಟ್ಯಾಕ್ಟ್ ನ ತಗೊಳ್ಳಿ, ಸೇಮ್ ಅದೇ ರೀತಿ. ಸೊ M00 ಅಂತ ಮೆನ್ಷನ್ ಮಾಡಿದ್ದೀನಿ, ಸರಿನಾ? M00 ಅಥವಾ ನಿಮ್ಗೆ ಇಷ್ಟ ಏನಾದ್ರು ಓಕೆ. ಸೊ ಮೆನ್ಷನ್ ಮಾಡಿದ್ದೀನಿ. ಇವಾಗ ಈ ರಿಲೇ ಕಾಂಟ್ಯಾಕ್ಟ್ ಇತ್ತಲ್ವಾ, ಇಲ್ಲೊಂದು ಕಾಂಟ್ಯಾಕ್ಟ್ ಯೂಸ್ ಮಾಡಿದ್ದೀನಿ, ಇಲ್ಲೊಂದು ಕಾಂಟ್ಯಾಕ್ಟ್ ಯೂಸ್ ಮಾಡಿದ್ದೀನಿ. ಎರಡು M0 ರಿಲೇನಲ್ಲಿ ಇರುವಂತ ಎರಡು ಕಾಂಟ್ಯಾಕ್ಟ್ ನ ಯೂಸ್ ಮಾಡಿದ್ದೀನಿ. ಒಂದು ಕಾಂಟ್ಯಾಕ್ಟ್ ಬಂದು ಈ ರಿಲೇಗೆ ಕಂಟಿನ್ಯೂಸ್ ಪವರ್ ಸಪ್ಲೈ ಹೋಗ್ಲಿ ಅಂತ, ಇನ್ನೊಂದು ಕಾಂಟ್ಯಾಕ್ಟ್ ಬಂದು ಲ್ಯಾಂಪ್ಗೆ ಅಂತ. ಈ ಲ್ಯಾಂಪ್ ಔಟ್ಪುಟ್ ಏನಾಗಿರುತ್ತೆ ಇಲ್ಲಿ ಯಾವಾಗ್ಲೂ Y ಆಗಿರುತ್ತೆ, ಅದಕ್ಕೆ Y000 ಅಂತ ಕೊಡ್ತೀನಿ, ಸರಿನಾ? ಮುಗೀತು. ಸೊ ಇವಾಗ ಆನ್ ಮಾಡೋಣ. ಆನ್ ಮಾಡ್ಬೇಕಂದ್ರೆ ಏನಿಲ್ಲ,
ಫಸ್ಟ್ ಸಿಮ್ಯುಲೇಟರ್ ಹಿಂದ್ಗಡೆ ಬರಬೇಕು, ಸಿಮ್ಯುಲೇಟರ್. ಅದಾದ್ಮೇಲೆ ಲ್ಯಾಡರ್ ಇನ್ಸ್ಟ್ರಕ್ಷನ್, ರೈಟ್ ಟು PLC. ಸೊ ಅವಾಗ ಎಂಡ್ ಬರುತ್ತೆ. ಎಂಡ್ ಬಂದಾಗ ಇಲ್ಲಿ ಸಿಮ್ಯುಲೇಟರ್ ಬಂದು ರೆಡ್ ಆಪ್ಷನ್ ತೋರಿಸುತ್ತೆ. ಅದಾದ್ಮೇಲೆ ರನ್ ಮಾಡಿ, ರನ್ ಅಂತ ಕೆಲವು ಕೊಡಿ. ಸೊ ಅದಾದ್ಮೇಲೆ ಆನ್ಲೈನ್ ಮೋಡ್ ಹಾಕಿ ಏನ್ ರೀಸನ್ ಅಂತ ನಾವು ವಿಸಿಬಲ್ ಮಾಡಕ್ಕೆ. ಇವಾಗ ಪುಷ್ ಬಟನ್ ಆನ್ ಮಾಡ್ತೀನಿ. ಆನ್ ಮಾಡಿದ ತಕ್ಷಣ ಲ್ಯಾಂಪ್ ಆನ್ ಆಯ್ತು. ಇವಾಗ ಪುಷ್ ಬಟನ್ ಇನ್ನೊಂದ್ಸತಿ ಆಫ್ ಮಾಡ್ತೀನಿ. ಆಫ್ ಮಾಡೋರು ಅಷ್ಟೇ, ಆನ್ ಮಾಡೋರು ಅಷ್ಟೇ. ಒಂದ್ಸತಿ ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಬಿಟ್ಟಿದ್ದೀನಿ. ಇವಾಗ ಕಂಟಿನ್ಯೂಸ್ ಆನ್ ಆಗಿದೆ. ಇವಾಗ ಯಾವ ರೀತಿ ಆಫ್ ಮಾಡಬೇಕು ಅಂದ್ರೆ, ಬಟ್ ಪುಷ್ ಬಟನ್ ಒನ್ ಅನ್ನ ಆಫ್ ಮಾಡಿದ್ದೀನಿ. ಅದು ಆಲ್ರೆಡಿ ಆಫ್ ಆಗಿದೆ. ಪುಷ್ ಬಟನ್ ಒನ್ ಪ್ರೆಸ್ ಮಾಡಿ ಬಿಟ್ಟಾಗ ಆಫ್ ಆಗೈತೆ. ಬಟ್ ಇಲ್ಲಿಂದ ಸಪ್ಲೈ ಹೋಗ್ತೈತೆ. ಇಲ್ಲಿಂದ ಸಪ್ಲೈ ಹೋಗ್ತೈತೆ. ಹಿಂಗೆ ಹೋಗ್ತೈತೆ ಫ್ರೆಂಡ್ ಸಪ್ಲೈ. ಈ ರಿಲೇಯು ಹೋಗ್ತೈತೆ. ಇವಾಗ ಈ ರಿಲೇ ಸಪ್ಲೈನ ಆಫ್ ಮಾಡಿದ್ರೆ ಈ ಲ್ಯಾಂಪ್ ಆಫ್ ಆಗುತ್ತಲ್ವಾ? ಯಾಕೆಂದ್ರೆ ಈ ರಿಲೇ ಇರುವಂತ ಕಾಂಟ್ಯಾಕ್ಟ್ ಬಂದು ಇಲ್ಲಿ ಯೂಸ್ ಮಾಡಿದ್ದೀನಿ. ಈ M0 ರಿಲೇನಲ್ಲಿರುವಂತಹ ಕಾಂಟ್ಯಾಕ್ಟ್ ನ ಇಲ್ಲೊಂದು ಕಾಂಟ್ಯಾಕ್ಟ್ ಯೂಸ್ ಮಾಡಿದ್ದೀನಿ. ಸೊ ಅದಕ್ಕೆ ಲ್ಯಾಂಪ್ ಆನ್ ಆಗುತ್ತೆ. ಇವಾಗ ಈ ರಿಲೇನ ಆಫ್ ಮಾಡಿದ್ರೆ ಈ ಲ್ಯಾಂಪ್ ಆಫ್ ಆಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ಹೇಳಿ? ಈ ಜಾಗದಲ್ಲಿ ಒಂದು ನಾರ್ಮಲಿ ಕ್ಲೋಸ್ ಸ್ವಿಚ್ ನ ಯೂಸ್ ಮಾಡಬೇಕು. ಯಾಕೆ ಇವಾಗ ಸಪ್ಲೈ ಇಲ್ಲಿಂದ ಇವಾಗ ಫಸ್ಟ್ ಒಂದು ಕ್ಲೋಸ್ ಸ್ವಿಚ್ ನ ಹಾಕ್ತೀನಿ, ಆಮೇಲೆ ನಿಮ್ಗೆ ಅರ್ಥ ಆಗುತ್ತೆ. ಬನ್ನಿ ಫ್ರೆಂಡ್ಸ್ ಹಾಕೋಣ. ನಾರ್ಮಲಿ ಕ್ಲೋಸ್ ಸ್ವಿಚ್, ನಾರ್ಮಲಿ ಫಸ್ಟ್ ಇರೋದು ನಾರ್ಮಲಿ ಓಪನ್ ಆಗಿರುತ್ತೆ. ಸೆಕೆಂಡ್ ಬಂದು ನಾರ್ಮಲಿ ಕ್ಲೋಸ್ ಅಥವಾ ಕಾಂಟ್ಯಾಕ್ಟ್ B ಅಂತ ಇರುತ್ತೆ. ಅದನ್ನ ಕ್ಲಿಕ್ ಮಾಡಿ. ಸೊ ಇದನ್ನ X0 ಅಂತ ಕೊಡಂಗಿಲ್ಲ. ಯಾಕೆಲಿ ಆಲ್ರೆಡಿ ಇನ್ಪುಟ್ ಬಂದು X0 ಅಂತ ಕೊಟ್ಟಿದ್ದೀನಿ. ಸೊ ಇವಾಗ X1 ಅಂತ ಕೊಡ್ತೀನಿ. ಇವಾಗ X001. ಇವಾಗ ನಾರ್ಮಲಿ ಕ್ಲೋಸ್ ಸ್ವಿಚ್ ನ ಇಲ್ಲಿ ಯೂಸ್ ಮಾಡಿದ್ದೀನಿ ಅಲ್ವಾ? ಇವಾಗ ಸಿಮ್ಯುಲೇಟರ್ ಮಾಡಿ ನೋಡೋಣ ಪ್ಲೀಸ್. ಬನ್ನಿ, ಸಿಮ್ಯುಲೇಟರ್, ಲ್ಯಾಡರ್ ಇನ್ಸ್ಟ್ರಕ್ಷನ್, ರೈಟ್ ಟು PLC, ಮತ್ತೆ ರನ್ ಮಾಡಬೇಕು. ರನ್ ಅಂತ ಎಸ್ ಅಂತ ಕೊಡಿ, ಮತ್ತೆ ಆನ್ಲೈನ್ ಮಾಡಾಕಿ. ಸೊ ಇಲ್ಲಿ ಬಂದ್ಬಿಟ್ಟೈತೆ ಅಲ್ವಾ ಫ್ರೆಂಡ್ಸ್? ಇದ್ಯಾಕಿಲ್ಲಿ ಯೆಲ್ಲೋ ಕಲರ್ ಬಂದೈತೆ? ಇಲ್ಲಿ ಇದು ಆಲ್ರೆಡಿ ನಾರ್ಮಲಿ ಕ್ಲೋಸ್ ಆಗೈತೆ, ಅದಕ್ಕೆ ಯೆಲ್ಲೋ ಕಲರ್ ಬಂದೈತೆ. ಸರಿನಾ? ಇವಾಗ ಲ್ಯಾಂಪ್ ನ ಆನ್ ಮಾಡ್ತೀನಿ. ಆನ್ ಮಾಡಿದಾಗ ಕಂಟಿನ್ಯೂಸ್ ಪವರ್ ಸಪ್ಲೈ ಹೋಗೈತೆ. ಇಲ್ಲೂ ಕೂಡ ಕಂಟಿನ್ಯೂಸ್ ಪವರ್ ಸಪ್ಲೈ ಇದೆ. ಇದಕ್ಕೆ ಮತ್ತೆ ಆನ್ ಆಗೋದಿಲ್ಲ, ಯಾಕಂದ್ರೆ ನಾರ್ಮಲಿ ಯಾವಾಗಲೂ ಕ್ಲೋಸ್ ಆಗಿರುತ್ತೆ ಒಂದು ಸ್ವಿಚ್. ಡೈರೆಕ್ಟ್ ಕಂಟಿನ್ಯೂಸ್ ಪವರ್ ಸಪ್ಲೈ ಹೋಗ್ತಾ ಇರುತ್ತೆ. ಸರಿ, ಅದಕ್ಕೆ ಇವಾಗ ಈ NO ಸ್ವಿಚ್ ನ ಆಫ್ ಮಾಡ್ತೀನಿ. ಸಾರಿ, ಆಫ್ ಮಾಡ್ತೀನಿ. ಆಫ್ ಮಾಡಿದ್ರೆ ಸಪ್ಲೈ ಬಂದು ಎಲ್ಲಿಂದ ಹೋಗ್ತದೆ? ಇಲ್ಲಿಂದ ಇಲ್ಲಿಂದ ಈ ರಿಲೇಗೆ ಹೋಗ್ತೈತೆ. ಮತ್ತೆ ಈ ರಿಲೇ ಇರುವಂತ ಕಾಂಟ್ಯಾಕ್ಟ್ ನ ಇಲ್ಲೊಂದು ಯೂಸ್ ಮಾಡಿದ್ದೀನಿ, ಇಲ್ಲೊಂದು ಯೂಸ್ ಮಾಡಿದ್ದೀನಿ. ಇಲ್ಲೇಕೆ ಯೂಸ್ ಮಾಡಿದ್ದೀನಿ ಅಂದ್ರೆ ಈ ಲ್ಯಾಂಪ್ ನ ಆನ್ ಮಾಡಕ್ಕೆ ಈ ಕಾಂಟ್ಯಾಕ್ಟ್ ನ ಯೂಸ್ ಮಾಡಿದ್ದೀನಿ. M0 ಕಾಂಟ್ಯಾಕ್ಟ್ ನ ಇಲ್ಲೊಂದು ಯೂಸ್ ಮಾಡಿದ್ದೀನಿ. ಇವಾಗ ಈ ನಾರ್ಮಲಿ ಕ್ಲೋಸ್ ಸ್ವಿಚ್ ನ ಆನ್ ಆಗೋದಲ್ವಾ? ಐ ಮೀನ್ ಈ ನಾರ್ಮಲಿ ಕ್ಲೋಸ್ ಅಂದ್ರೆ ಆಫ್ ಅಂತ ಅರ್ಥ, NO ಅಂದ್ರೆ ಆಫ್ ಆಗಿದೆ ಅಂತ ಅರ್ಥ. ಇವಾಗ ಈ ನಾರ್ಮಲಿ ಕ್ಲೋಸ್ ಸ್ವಿಚ್ ನ ಆನ್ ಮಾಡ್ತೀನಿ. ಆನ್ ಮಾಡಿದಾಗ ಸಪ್ಲೈ ಡಿಸ್ಕನೆಕ್ಟ್ ಅಲ್ವಾ ಫ್ರೆಂಡ್ಸ್? ಇವಾಗ ಇದನ್ನ ಆನ್ ಮಾಡ್ತೀನಿ. ಆನ್ ಮಾಡಿದ್ರು ಅಷ್ಟೇ ಆನ್ ಆಗಲ್ಲ. ಯಾಕೆಲಿ ಮತ್ತೆ ಇದು ಆನ್ ಮಾಡಿದ್ರೆ ಮಾತ್ರ ಆನ್ ಆಗುತ್ತೆ ಅಲ್ವಾ ಫ್ರೆಂಡ್ಸ್? ಇವಾಗ ಆಫ್ ಮಾಡ್ತೀನಿ. ಸಾರಿ, ಇವಾಗ ನಾರ್ಮಲಿ ಓಪನ್ ಆಗಿರೋದನ್ನ ಆನ್ ಮಾಡಬೇಕು. ನಾರ್ಮಲಿ ಕ್ಲೋಸ್ ಆಗಿರೋದನ್ನ ಆಫ್ ಆಗಿರುತ್ತೆ, ಅದನ್ನ ಆನ್ ಮಾಡಬೇಕು. ಓಕೆನಾ? ಇವಾಗ ಆಫ್ ಮಾಡಿದೆ. ಸೊ ಇವಾಗ ಇದು ಆನ್ ಆಗಿದ್ರೆ ಸಪ್ಲೈ ಹೋಗ್ತಿಲ್ಲ ಅಲ್ವಾ? ಇವಾಗ ಆಫ್ ಮಾಡ್ತೀನಿ. ಸಪ್ಲೈ ಕನೆಕ್ಟ್ ಆಯ್ತು. ಸೊ ಇಷ್ಟೇ ಫ್ರೆಂಡ್ಸ್, ಇನ್ನೇನು ಡಿಫ್ರೆನ್ಸ್ ಇರಲ್ಲ. ಸೊ ಮುಂದಿನ ವಿಡಿಯೋದಲ್ಲಿ ಬೇರೆ ಕಾನ್ಸೆಪ್ಟ್ ನೋಡೋಣ.